ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಓಂ ದ್ರಾಂ ಓಂ ಶ್ರೀಂ ಗುರು ದತ್ತಾತ್ರೇಯಾಯ ನಮಃ. ಕನ್ನಡ ವೀಕ್ಷಕ ಬಂಧುಗಳಿಗೆ ರವಿತೇಜ್ ಗುರೂಜಿಯ ನಮಸ್ಕಾರಗಳು. ಈಗ ಸಂಖ್ಯಾಜ್ಯೋತಿನಲ್ಲಿ ಇನ್ನೊಂದು ಸಂಖ್ಯೆಯ ಬಗ್ಗೆ ಈಗ ಹೇಳ್ತೀನಿ. ಯಾವುದು 4, 13, 22, 31. ಈ ಗ್ರಹವನ್ನು ರೂಲ್ ಮಾಡ್ತಕ್ಕಂಥದ್ದು, ಈ ಗ್ರಹವನ್ನು ಆಳ್ತಕ್ಕಂಥದ್ದು, ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು 4 ಅಂತಂದರೆ ಈ ಸಂಖ್ಯೆಯನ್ನು ಆಳ್ತಕ್ಕಂಥ ಗ್ರಹ ಬಂದು ರಾಹು ಗ್ರಹ ಅಂತ ಅಂದರೆ ಗೊತ್ತಿದೆ. ರಾಹು ಗ್ರಹ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ರಾಹು ಹಿಡ್ದೈತಾ, ರಾಹು ಗ್ರಹನ ಅನ್ನೋ ಒಂದು ಭಯ. ರಾಹು ಗ್ರಹ ಅಂತಕ್ಕಂಥದ್ದು ಎಲ್ಲರಿಗೂ, ರಾಹು ಮತ್ತು ಶನಿ ಎಷ್ಟು ಭಯವನ್ನು ಉಂಟು ಮಾಡ್ತಾರೋ ಅಷ್ಟೇ ಭಯವನ್ನು ಉಂಟು ಮಾಡ್ತಕ್ಕಂಥ ಒಂದು ಶಕ್ತಿಯುತ ಗ್ರಹ ಅಂದರೆ ಅದು ರಾಹು ಗ್ರಹನೂ ಕೂಡ ಹೌದು. ಅಂದರೆ ಪ್ರತಿಯೊಬ್ಬ ಮನುಷ್ಯನು ರಾಹು ಕಾಲದಲ್ಲಿ ಏನೂ ಮಾಡಲ್ಲ. ಒಂದು ಸತ್ತೋಗಿರೋ ಹೆಣ ಉಣ್ಬೇಕು ಅಂದರೂ ರಾಹುಕಾಲ ಇದೆಯಾ, ರಾಹುಕಾಲ ಇದ್ದರೆ ರಾಹುಕಾಲ ಬೇಡ ಅನ್ನೋ ಒಂದು ಕಾನ್ಸೆಪ್ಟನ್ನು, ಒಂದು ಟೈಮನ್ನು ನೋಡ್ತಾರೆ. ಹಾಗಾಗಿ ಈ ರಾಹುವಿನ ತಾರೀಕಿನಲ್ಲಿ ಹುಟ್ಟಿರ್ತಕ್ಕಂಥವ್ರು 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕು, ಈ ತಾರೀಕಲ್ಲಿ ಹುಟ್ಟಿದ್ದಾರೆ ಅಂದರೆ ಅವರನ್ನು ಆಳ್ತಕ್ಕಂಥ ಗ್ರಹ ಬಂದು ರಾಹುವಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಕೆಲವು ಗ್ರಹಗಳಿದ್ದಾವೆ. ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ರಾಹುವಿಗೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ತುಂಬ ಡೆಡ್ ಆಪೋಸಿಟ್ ಅಂದರೆ 8, 17, 26 ಈ ತಾರೀಕಿಗೂ ಈ ತಾರೀಕಿಗೂ. ಈಗ ಎಕ್ಸಾಂಪಲ್ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, 4ನೇ ತಾರೀಕಲ್ಲಿ ಹುಟ್ಟಿರೋರು 8ನೇ ತಾರೀಕಲ್ಲಿ ಹುಟ್ಟಿರೋರ ಜೊತೆ ಮದುವೆ ಆಗಿ ನಾನು ತುಂಬ ಚೆನ್ನಾಗಿರ್ತೀನಿ, ತುಂಬ ಒಂದು ಒಳ್ಳೆ ನಿರಾಳವಾದ ಸಂಸಾರವನ್ನು ಮಾಡ್ತೀನಿ, ಯಾವುದೇ ಥರದ ತೊಂದರೆ ಇಲ್ದಂಗೆ ನಾನು ಬದುಕ್ತೀನಿ ಅಂತಕ್ಕಂಥದ್ದು 100ಕ್ಕೆ 100 ಪಟ್ಟು ಸುಳ್ಳು. ಅದು ಅಸಾಧ್ಯ, ಅದಾಗೋದಿಲ್ಲ ಯಾವುದಾರ ರೀತಿಯಲ್ಲಿ. ಅದು ನಾವು ಬದುಕಬೇಕು ಅಂತ ನಮ್ಮ ಎಲ್ಲ ಥರದ ಬುದ್ಧಿವಂತಿಕೆ ಉಪಯೋಗಿಸಿ ನಾವು ಹೊರಟ್ರೂ ಕೂಡ ನಮ್ಮನ್ನು ಯಾವುದಾರ ರೂಪದಲ್ಲಿ ತೊಗೊಂಡೋಗಿ ತೊಂದರೆಗೆ ಕೆಡುತ್ತೆ. ಮತ್ತು 4ನೇ ತಾರೀಕಿನವ್ರಿಗೆ 2ನೇ ತಾರೀಕು ಕೂಡ 100% ಸಪೋರ್ಟ್ ಮಾಡಲ್ಲ. ಅದು ಕೂಡ ಒಂದು 80ಇಂದ 90% ಅದು ತೊಂದರೆ ಕೊಡುತ್ತೆ. ಎರಡೂ ಕೂಡ 4ನೇ ತಾರೀಕಿನವ್ರಿಗೆ ಡೆಡ್ ಆಪೋಸಿಟ್ಟು. ಅದು ಕೂಡ ಆ ತಾರೀಕಿನಲ್ಲಿ ಹುಟ್ಟಿರೋರು ಈ ತಾರೀಕಿನವ್ರ ಜೊತೆ ಒಂದು ವಿಶ್ವಾಸ ಆಗಲಿ, ಒಂದು ಸ್ನೇಹಿತ ವರ್ಗ ಆಗಲಿ, ಇನ್ನೊಂದು ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋದಾಗಲಿ, ಇನ್ನೊಂದು ಯಾವುದೇ ಥರದ ಯಶಸ್ಸನ್ನು ನಾನು ನೋಡ್ತೀನಿ ಅಂತ ಹೋಗೋದಾಗಲಿ, ಅದರಲ್ಲಿ ಕೂಡ ಇವರು ತುಂಬ ಯಶಸ್ಸನ್ನು ಕಾಣೋದಕ್ಕಾಗಲ್ಲ. ಅವರು ಕೂಡ ಇಂಥದ್ದನ್ನು ಇವರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬೇಕು, ಇವರು ಇದರಿಂದ ತಪ್ಪಿಸ್ಕೊಂಡು ನಾನು ಏನೋ ಒಂದು ಮಾಡಬೇಕು, ತುಂಬ ಯಶಸ್ಸು ಕಾಣಬೇಕು ಅಂತ ತುಂಬ ಹೋರಾಟ ಮಾಡ್ತಾರೆ. ಇವ್ರನ್ನ ಈ ತಾರೀಕುಗಳು ಹುಡುಕುತ್ತೆ. ಯಾವುದೇ ಕೆಲಸ, ಹೊಸ ಕೆಲಸಕ್ಕೆ ಸೇರೋದಾಗಲಿ, ಹೊಸ ಕೆಲಸ ಮಾಡೋದಾಗಲಿ, ಒಂದು ಹುಡುಗಿ ಹುಡ್ಕೋದಾಗಲಿ, ಒಂದು ಮದುವೆ ಜೀವನಕ್ಕೆ ಹೋಗೋದಾಗಲಿ, ಇನ್ನೊಂದಕ್ಕೆ ಯಾವುದಕ್ಕೆ ಒಂದು ಹೊಸದಾಗಿ ಒಂದು ಮನುಷ್ಯ ಹೊರಟಿದ್ದಾನೆ. ಈ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕಿನವ್ರು ಏನೋ ಒಂದು ಮಾಡಬೇಕು ಅಂತ ಹೊರಟಿದ್ದಾರೆ ಅಂದರೆ ಇವ್ರನ್ನ ಕೆಡಬೇಕು ಅಂತಲೇ ಈ ಗ್ರಹಗಳು ಕಾಯ್ತಿರ್ತವೆ. ಯಾವುವು? 8, 17, 26 ಮತ್ತು 2, 11, 20, 29 ಈ ತಾರೀಕಿನವು ಕೂಡ ಇವ್ರನ್ನ ಹುಡುಕ್ತಾ ಇರ್ತವೆ. ಇವ್ರನ್ನೆಲ್ಲಾದರೂ ಕೆಡಬೇಕು ನಾವು, ಇವ್ರ ಜೀವನನ ಏಳು ಬೀಳಿಗೆ ತಗೊಂಡು ಹೋಗಬೇಕು ಅನ್ನೋದು ಈ ಗ್ರಹಗಳು. ಹೆಂಗೆ ಅಂದರೆ ಇದು ಈ ಕಲಿಯುಗದಲ್ಲಿ ಇದು ಹೆಚ್ಚು ಒಳ್ಳೆ ಗ್ರಹಗಳನ್ನು ಹುಡುಕೋದಕ್ಕಿಂತ ಒಳ್ಳೆಯ ಗ್ರಹಗಳಿಗೆ ಆಪೋಸಿಟ್ ಗ್ರಹಗಳೇ ಜಾಸ್ತಿ ಹುಡುಕೋದೀಗ. ಈ ಹುಡುಕ್ತಿರ್ತಕ್ಕಂಥ ಗ್ರಹಗಳ ಬಗ್ಗೆ ತಿಳ್ಕೊಂಡು ಇದು ಬೇಕಾ, ಇದು ಬೇಡವಾ, ಇದನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು ಹಿಂಗಿರ್ತೀವಿ, ಹಿಂಗೆ ಹಾಕ್ತೀವಿ, ಇದು ಈ ಥರ ನಮ್ಮನ್ನು ಸಪೋರ್ಟ್ ಮಾಡುತ್ತೆ, ನಮ್ಮನ್ನು ಇಲ್ಲಿ ತಗೊಂಡೋಗಿ ಕೆಡುತ್ತೆ. ಈ ನಕ್ಷತ್ರದವ್ರು, ಈ ರಾಹು ಗ್ರಹದ ನಂಬರ್ಗೆ, ಈ 4ನೇ ನಂಬರ್ಗೆ ಯಾವ ನಕ್ಷತ್ರದವರು ಮಿತ್ರರಾಗ್ತಾರೆ, ಯಾವ ನಕ್ಷತ್ರದವರು ಶತ್ರುಗಳಾಗ್ತಾರೆ, ಯಾವ ರಾಶಿಯವರು ಇವರಿಗೆ ಆಪೋಸಿಟಾಗಿ ಕೆಲಸ ಮಾಡುತ್ತೆ, ಯಾವ ರಾಶಿನಲ್ಲಿ ಇದ್ದಾಗ ಯಾವ ರಾಶಿಯವರಿಗೆ ಏನೇನು ಫಲಗಳನ್ನು ಕೊಡುತ್ತೆ, ಅಷ್ಟು ಕೂಡ ಈ 4ನೇ ತಾರೀಕಿನವ್ರಿಗೆ ಹುಡುಕ್ತಾ ಹೋಗುತ್ತೆ. 4ನೇ ತಾರೀಕಿನವರು ಅಷ್ಟು ಈಸಿಯಾಗಿ ಎಲ್ಲದರಲ್ಲೂ ಗೆಲ್ಲಕ್ಕಾಗಲ್ಲ. ಗೆದ್ದರೆ ಅವ್ರ ಗೆಲುವು ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಗೆದ್ದುಬಿಡ್ತಾರೆ ಅವ್ರು. ಇನ್ನೊಂದು ಏನಪ್ಪ ಅಂದರೆ ಇವ್ರಿಗೆ ತುಂಬ ಚೆನ್ನಾಗಿ ಒಲಿಯೋದು ಅಂತಂದರೆ ಈ ಮ್ಯೂಸಿಕ್ಕು, ಈ ಪಿಕ್ಚರು, ಇವೆಲ್ಲ ಈ ಸಿನಿಮಾ ಸಂಬಂಧಪಟ್ಟಂಥ ದಾರಿನಲ್ಲಿ ಹೋದರೆ ಇವರು ಕೂಡ ಗೆದ್ದುಬಿಡ್ತಾರೆ. ಈ ಸಿನಿಮಾಗೆ ಸಂಬಂಧಪಟ್ಟಂಥ ಯಾಕೆ ಇವ್ರಿಗೆ ಸಪೋರ್ಟ್ ಮಾಡುತ್ತೆ, ಇದನ್ನು ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಸಂಕ್ಷಿಪ್ತವಾಗಿ ಈ ಸಿನಿಮಾ ಸಂಬಂಧಪಟ್ಟಂಥ ಹಾಡುಗಾರಿಕೆ ಆಗಲಿ, ಈ ಚಿತ್ರರಂಗಕ್ಕೆ ಹೋಗೋದಾಗಲಿ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡೋದಾಗಲಿ, ಸಿನಿಮಾಗಳ ಜೊತೆ ಕೆಲಸ ಮಾಡೋದಾಗಲಿ, ಇದನ್ನು ಇವ್ರು ಮಾಡ್ಬೋದು. ಯಾಕೆ ಇವರಿಗೆ ಈ 4ನೇ ತಾರೀಕಿನವ್ರಿಗೆ ಇದು ಸಪೋರ್ಟ್ ಮಾಡುತ್ತೆ, ಇದು ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ, ಇದರಿಂದ ಇವರು ಎಷ್ಟರ ಮಟ್ಟಿಗೆ ಜೀವನವನ್ನು ಕಟ್ಕೋಬೋದು. ಮತ್ತು
ಇವರು 4ನೇ ತಾರೀಕಲ್ಲಿ ಹುಟ್ಟಿದ್ದಾರೆ, ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ ಅದು ಕೂಡ ಬಹಳ ಪ್ರಮುಖವಾದ ಒಂದು ಇವರ ಏಳಿಗೆ ಯಶಸ್ಸನ್ನು ನೋಡುತ್ತೆ. ಯಾವ ತಿಂಗಳಲ್ಲಿ ಹುಟ್ಟಿದ್ದಾರೆ, ಯಾವ ವಾರದಲ್ಲಿ ಹುಟ್ಟಿದ್ದಾರೆ ಅದು ಕೂಡ ಕೌಂಟ್ ಆಗುತ್ತೆ. ಈ 4ನೇ ತಾರೀಕಿನವ್ರ ಅಂತಲ್ಲ, ಯಾವುದೇ ತಾರೀಕಿನವ್ರಿಗೆ ಯಾವುದೇ ಒಂದು ವಾರ ಆಗಲಿ, ಯಾವುದೇ ಒಂದು ತಿಂಗಳಾಗಲಿ, ಯಾವುದೇ ಒಂದು ನಕ್ಷತ್ರ ಆಗಲಿ, ಇದು ಕೂಡ ಅವ್ರನ್ನ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ಸಂಕ್ಷಿಪ್ತವಾಗಿ ಪರಿಪೂರ್ಣವಾಗಿ ಬಿಟ್ಕೊಡ್ತೀನಿ, ಇದು ತಿಳಿಸ್ಕೊಡ್ತೀನಿ. ಇದನ್ನು ಮುಂದೆ ನೀವು ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಓಂ ಗುರುಭ್ಯೋ ನಮಃ.